ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. 371J ಕಲಂ ಉಳಿಸಿಕೊಳ್ಳಲು ಸ್ವಾಭಿಮಾನ ಹೋರಾಟಕ್ಕಾಗಿ ಹಕ್ಕಿಗಾಗಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ರಚನೆ ಮಾಡಿದ್ದು, ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಕರೆದ ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಅಧ್ಯಕ್ಷರಾದ ರಜನೀಶ್ ವಾಲಿ ಅವರು ಮಾತನಾಡಿದರು. ಬೆಂಗಳೂರಿನ ಹಸಿರು ಪ್ರತಿಷ್ಠಾನವೆಂಬ ವೇದಿಕೆಯಿಂದ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು 371J ಕಲಂ ಜಾರಿಯಾಗಿರುವುದರಿಂದ ಕರ್ನಾಟಕ ರಾಜ್ಯದ ಬಹುತೇಕ ಹುದ್ದೆಗಳು ಮತ್ತು ಶೈಕ್ಷಣಿಕ ಪ್ರವೇಶಗಳು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು ಮಾತ್ರ ಪಡೆಯುತ್ತಾ ಇದ್ದು, ಇದರಿಂದಾಗಿ ರಾಜ್ಯದ 24 ಜಿಲ್ಲೆಗಳಿಗೆ ಅನ್ಯಾಯವಾಗ್ತಾ ಇದೆ ಎಂದು ಬೆಂಗಳೂರಿನ ಕೆಲವು ಪಟ್ಟಭದ್ರ ಹಿತಾಸಕ್ತಿಯ ಜನ ಸುಳ್ಳು ಅಪಪ್ರಚಾರವನ್ನ ಮಾಡುತ್ತಾ 24 ಜಿಲ್ಲೆಗಳಲ್ಲಿ ತಪ್ಪು ಸಂದೇಶ ನೀಡಿ ಜೂನ್ 1ರಂದು ಅಂದರೆ ಕಳೆದ ಜೂನ್ 1ರಂದು 371J ಕಲಂ ವಿರುದ್ಧ ಬೆಂಗಳೂರಿನಲ್ಲಿ ಹಸಿರು ಪ್ರತಿಷ್ಠಾನದವರು ಹೋರಾಟ ನಡೆಸಿ ಇದನ್ನು ರದ್ದುಗೊಳಿಸಲು ಷಡ್ಯಂತ್ರ ರೂಪಿಸಿದ್ದಾರೆ. ಇದನ್ನು ನಾವುಗಳು ಖಂಡನೆ ಮಾಡ್ತೇವೆ. ಇದು ಹೊಟ್ಟೆ ತುಂಬಿದವರು ಹಸಿದವರ ಅನ್ನ ಕಸಿದುಕೊಂಡಂತಾಗಿದೆ. ಹಾಗಾಗಿ ಕಲ್ಯಾಣ ಕರ್ನಾಟಕ ಜನ ವಿರೋಧಿ ಶಕ್ತಿಗಳ ವಿರುದ್ಧ ಹೋರಾಟ ಅನಿವಾರ್ಯವಾಗಿದೆ. ರಾಜ್ಯ ಒಡೆಯುವ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಕರ್ನಾಟಕದ 31 ಜಿಲ್ಲೆಯ ಜನ ಸರಿಯಾಗಿ ಅರ್ಥ ಮಾಡಿಕೊಂಡು ತಕ್ಕ ಉತ್ತರ ನೀಡಬೇಕಾಗಿದೆ. ಸರ್ಕಾರ ಕೊಡಮಾಡಿರುವ ಸಂವಿಧಾನಬದ್ಧವಾದ 371J ಕಲಂ ವಿರೋಧಿ ಮತ್ತು ಮೀಸಲಾತಿ ವಿರೋಧಿ ಹೋರಾಟಗಳಿಗೆ ಪ್ರತಿಬಂಧಿಸಿ ನಿಷೇಧಿಸಲು ಒತ್ತಾಯಿಸಿ ಪ್ರಮುಖ ಬೇಡಿಕೆಗಳನ್ನು ಅನುಷ್ಠಾನಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಲೆಂದು ದಿನಾಂಕ 29/6/2024ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಅಂದರೆ ಬೀದರ್ನ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೈಗೊಳ್ಳಲಾಗುತ್ತಿದೆ. ಒಂದು ಕಲ್ಯಾಣ ಕರ್ನಾಟಕ ಅಸ್ಮಿತೆ ಹಾಗೂ ನಮ್ಮ ಸ್ವಾಭಿಮಾನದ ಹೋರಾಟಕ್ಕೆ ಪ್ರಗತಿಪರ ಚಿಂತಕರು, ಯುವಕರು, ಹಿರಿಯರು, ಶಿಕ್ಷಣ ಪ್ರೇಮಿಗಳು, ಸಂಘ ಸಂಸ್ಥೆಗಳ ಪ್ರಮುಖರು ಈ ಒಂದು ಹೋರಾಟಕ್ಕೆ ಕೈಜೋಡಿಸಿ ಬೃಹತ್ ಪ್ರತಿಭಟನೆ ನಡೆಸುವುದರೊಂದಿಗೆ ಯಶಸ್ವಿಗೊಳಿಸುವುದಾಗಿ ಈ ಮೂಲಕ ಮನವಿಯನ್ನ ಮಾಡಿದರು. ಅವತ್ತಿನ ದಿವಸ ನಡೆಯುವ ಪ್ರತಿಭಟನೆಯಲ್ಲಿ ಸರಿಸುಮಾರು 10,000ಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಹೊಂದಲಾಗಿದೆ ಎಂದು ಈ ಮೂಲಕ ಮಾತನಾಡಿ ಕೂಡ ತಿಳಿಸಿದರು. ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೇವಣಸಿದ್ದಪ್ಪ ಜಲಾದಿ ಅವರು ಮಾತನಾಡಿ, 371J ಮೀಸಲಾತಿಗೆ ಮುಟ್ಟಿದ್ರೆ ರಕ್ತ ಕ್ರಾಂತಿಯಾಗುತ್ತದೆ. ಬೆಂಗಳೂರಿನ ಕೆಲವು ಪುಡಾರಿಗಳು ಕಲ್ಯಾಣ ಕರ್ನಾಟಕದ ಮೀಸಲಾತಿಗೆ ವಿರೋಧಿಸುತ್ತಿರುವುದನ್ನು ನೋಡಿಯೂ ಈ ಭಾಗದ ಸಂಸದರು, ಸಚಿವರು, ಶಾಸಕರು ಸುಮ್ಮನೆ ಕುಳಿತುಕೊಳ್ಳದೆ ಬಿಸಿ ಮುಟ್ಟಿಸುವ ಕಾರ್ಯ ಮಾಡಬೇಕಾಗಿದೆ. ಸಚಿವ HK ಪಾಟೀಲರು ಕಣ್ತಪ್ಪಿನಿಂದ ಸಹಿ ಮಾಡಲಾಗಿದೆ ಎಂದು ಹೇಳಿಕೆಗಳನ್ನು ನೀಡುತ್ತಾ ಇರುವುದನ್ನು ನಾನು ಕೇಳಿಪಟ್ಟಿದ್ದೇನೆ. ಇದೆಂತ ಬೇಜವಾಬ್ದಾರಿ ಎಂದು ಆಕ್ರೋಶ ಹೊರಹಾಕಿದ್ರು. ನಾವು ಮಲಗಿದ್ರೆ ಕುಂಭಕರ್ಣ, ಎದ್ರೆ ವೀರಭದ್ರ ಎಂಬುದನ್ನು ಸರ್ಕಾರ ಅರಿಯಬೇಕಾಗಿದೆ. ರಾಜ್ಯದ ಅಖಂಡತೆಗಾಗಿ ಕಲ್ಯಾಣ ಕರ್ನಾಟಕದ ಜನತೆ ಹೋರಾಡ್ತಾ ಇದ್ದಾರೆ. ಶರಣರ ಸಂತರ ಭೂಮಿ ಇದು. ನಮ್ಮಲ್ಲಿ ಸ್ವಾಭಿಮಾನದ ಕಿಚ್ಚಿದೆ. ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ. 371J ನಮ್ಮ ಸಂವಿಧಾನಾತ್ಮಕ ಹಕ್ಕಾಗಿದೆ. ಇದಕ್ಕೆ ಕೆಣಕಿದ್ರೆ ಮುಂದಿನ ದಿನಮಾನಗಳಲ್ಲಿ ಕಲ್ಯಾಣ ಕರ್ನಾಟಕ ಬಂದ್ ಮಾಡಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಬೀದರ್ ವಾಣಿಜ್ಯ ಹಾಗೂ ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ BG ಶೆಟ್ಕರ್ ಅವರು ಮಾತನಾಡಿ, ಜೂನ್ 29ರಂದು ಬೆಳಗ್ಗೆ 11 ಗಂಟೆಗೆ ಹೋರಾಟದ ಸಂದರ್ಭದಲ್ಲಿ 2 ಗಂಟೆಗಳ ಕಾಲ ವ್ಯಾಪಾರ ಮತ್ತು ವಾಣಿಜ್ಯ ಮಳಿಗೆಗಳನ್ನು ಬಂದ್ ಮಾಡಿ ಹೋರಾಟಕ್ಕೆ ಬೆಂಬಲಿಸಬೇಕು ಎಂದು ಈ ಮೂಲಕ ಕರೆ ಕೊಟ್ಟರು. ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಹ ಸಂಚಾಲಕ ವಿನಯ್ ಮಾಳಗೆ, ಹೋರಾಟ ಸಮಿತಿ ಸಲಹೆಗಾರ ರಾಜೇಂದ್ರ ವಣಗೇರಿ ಮಾತನಾಡಿದರು. ಸಮಿತಿಯ ಸಂಚಾಲಕ ಸುರೇಶ್ ಚನ್ಶೆಟ್ಟಿ, ಕಾರ್ಯದರ್ಶಿ ಶಿವಶಂಕರ್ ಟೋಕ್ರೆ, ಚಂದ್ರಶೇಖರ್ ಪಾಟೀಲ್ ಹೊಚಕನಹಳ್ಳಿ ಸೇರಿದಂತೆ ಇನ್ನಿತರರು ಇದ್ದರು. ವರದಿಗಾರರು ರೋಹನ್ ಮನೋಹರ್, ಬೀದರ್. ಹೋರಾಟಗಾರ ಸಮಿತಿಯ ಎಲ್ಲ ಸದಸ್ಯರೇ, ಅಧ್ಯಕ್ಷರೇ, ಶ್ರದ್ಧೆಯ ಮಾಧ್ಯಮ ಪ್ರಮುಖರೇ ಮತ್ತು ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಪ್ರಮುಖರೇ, ಬಹುಶಃ ಕಲ್ಯಾಣ ಕರ್ನಾಟಕದ ಇತಿಹಾಸದಲ್ಲಿ ಕಲ್ಯಾಣ ಕರ್ನಾಟಕ ಅಂತಂದ್ರೆ ನಾವು ಹುಟ್ಟಿದ ಹೋರಾಟಕ್ಕೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸ್ವತಂತ್ರ ಕೂಡ ಅಷ್ಟೊಂದು ಸರಳವಾಗಿ ನಮ್ಗೆ ಸಿಕ್ಕಿಲ್ಲ. ಇಡೀ ದೇಶ 15ನೇ ಆಗಸ್ಟ್ 47 ಸ್ವತಂತ್ರ ಆದ್ರೂ ಕೂಡ ನಾವು 1 ವರ್ಷ 32 ದಿನಗಳ ನಂತರ ಅದು ಸಂಘರ್ಷ ಮಾಡಿ ಸಾವಿರಾರು ಜನ ಬಲಿ ಕೊಟ್ಟು ನಾವು ಈ ಪ್ರದೇಶ ಏನಪ್ಪಾ ಅಂದ್ರೆ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಕರೀತ ಅದು ನಾವು ಸ್ವತಂತ್ರ ಪಡ್ಕೊಂಡಿವಿ. ಸಣ್ಣ ಮಕ್ಕಳು ಹಿಡ್ಕೊಂಡು 3 ವರ್ಷದ ಮಗು ಸಹಿತ ಬಲಿ ಆಗ್ಬೇಕಾಗಿತ್ತು ಆ ಹೋರಾಟಕ್ಕೆ. ಹಾಗಾಗಿ ಈ ಇತಿಹಾಸ ಜೊತೆಗೆ ನಾವು ಕರ್ನಾಟಕ ಯಾವಾಗ ಏನಪ್ಪಾ ಅಂದ್ರ ಭಾಷಾವಾರು ಪ್ರಾಂತ ಆದಂತ ಸಂದರ್ಭದಲ್ಲಿ ಇದೇ ಆಂಧ್ರ ಪ್ರದೇಶದಲ್ಲಿ 371 ಕಲಂ ಜಾರಿ ಇತ್ತು.
370 ಕಲಂ ಜಾರಿ ಇರುತ್ತೆ, ನೀವೆಲ್ಲರೂ ನಮ್ಮಲ್ಲಿ ಬರ್ರಿ ಅಂತ ಆಗ್ರಹ ಮಾಡ್ತಾ ಇದ್ರು ನಮಗೆಲ್ಲ. ಕಲಬುರಗಿ, ಬೀದರ್ದವರೆಲ್ಲ ಅದನ್ನೆಲ್ಲ ಬದಿಗೊತ್ತಿ ನಾವು ಅಖಂಡ ಕರ್ನಾಟಕ ಜೊತೆ ಇರೋರು, ನಾವು ಕನ್ನಡ ಅಭಿಮಾನಿಗಳು ಅಂತ ಹೇಳಿ ಸವಲತ್ತನ್ನು ಬಿಟ್ಟು ನಾವು ಕರ್ನಾಟಕದಲ್ಲಿ ಸೇರಿದವರು, ಕಲ್ಯಾಣ ಕರ್ನಾಟಕದವರು. ಸೊ ಕೊನೆಗೆ 20 ವರ್ಷಗಳ ಸತತ ಹೋರಾಟದ ನಂತರ ನಂಜುಂಡಪ್ಪರು ವರದಿ ಕೊಟ್ಟರು, ಪ್ರಾದೇಶಿಕ ಅಸಮಾನತೆ ಹೋಗಬೇಕು. ಪ್ರಾದೇಶಿಕ ಅಸಮಾನತೆ ಈ ಕಲಬುರಗಿ ಭಾಗದಲ್ಲಿ ಹಲವು ಜಿಲ್ಲೆಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥ ವರದಿ ಆಯ್ತು. ಸೊ ಅದನ್ನು ನಾವು ಒಂದಿಷ್ಟು ನಮಗೆ ಸವಲತ್ತು ಕೊಡಿ, ನಾವು 780 ಕಿಲೋಮೀಟರ್ ದೂರ ಇರ್ತಕ್ಕಂಥ ಬೆಂಗಳೂರಿಗೆ ಬಂದು ನಾವು ಮೂಲ ಸೌಲಭ್ಯ ಇರಬಹುದು, ಶಿಕ್ಷಣ ಕ್ಷೇತ್ರ ಇರಬೇಕು, ನಮ್ಗೆ ಬಹಳ ತೊಂದರೆ ಆಗ್ತದೆ, ನಮಗೂ ಒಂದಿಷ್ಟು ಮೇಲೆತ್ತಿ ಅಂತೇಳಿ 20 ವರ್ಷಗಳ ಕಾಲ ನಾವು ಹೋರಾಟ ಮಾಡಿದೆವು. ಆದರಣೀಯ ಇವತ್ತು ನಮ್ಮ ಜೊತೆ ಇಲ್ಲ ಮಾನನೀಯ ಮಾಜಿ ಸಚಿವರು, ಚಿಂಚೋಳಿ ಶಾಸಕರಾಗಿರ್ತಕ್ಕಂಥ ಆದರಣೀಯ ವೈಜನಾಥ್ ಪಾಟೀಲ್ ಚಿಂಚೋಳಿ ಅವರ ನೇತೃತ್ವದಲ್ಲಿ ಅನೇಕ ಹೋರಾಟ ಆಯ್ತು, ಜೈಲು ಬರುವ ಆಯ್ತು, ರಸ್ತೆ ತಡೆ ಆಯ್ತು, ಜಿಲ್ಲಾ ಮಟ್ಟದ್ದು ಕರಾಳಿನ ಆಚರಣೆ ಮಾಡಿದೀವಿ. ಸರ್ಕಾರ ಅಂಜಿಸ್ಕೋಸ್ಕರ ಸಪರೇಟ್ ರಾಜ್ಯ ಬೇಡ ಅಂತ ಸ್ಥಿತಿಗೆ ನಾವು ಹೋದಿವಿ. ಆದ್ರೂ ಕೊನೆಗೆ ಸರ್ಕಾರ ಮಣಿತು. 2013ರಲ್ಲಿ 371 ಜಾರಿ ಬಂತು. ಪ್ರೆಸ್ ಮೀಟ್ ಕರೆದಿದ್ದ ರೀಸನ್ ಏನಂದ್ರೆ 371 ಆರ್ಟಿಕಲ್ ಬಗ್ಗೆ, 371 ಆರ್ಟಿಕಲ್ ಜೆ ಬಗ್ಗೆ. ನಮ್ದು ಬೀದರ್ ಡಿಸ್ಟಿಕ್ ಆಗ್ಲಿ, ಗುಲ್ಬರ್ಗಾ ಡಿಸ್ಟಿಕ್ ಆಗ್ಲಿ ಹಿಂದುಳಿದ ಪ್ರದೇಶ ಅಂತ ಇದೆ. ಮುಂಚೆಯಿಂದಾನೆ ಹಿಂದುಳಿದು ಬ್ಯಾಕ್ವರ್ಡ್ ಇದೇ ಒಂದಿತ್ತು. ಒಂದು 10 ವರ್ಷ ಕೆಳಗಡೆ ಇದ್ರಿಗೆ ಹೋರಾಟ ಮಾಡಿ ಎಲ್ಲ ಮಾಡಿ 371 ಆರ್ಟಿಕಲ್ ಜೆ ನಮ್ಗೆ ಇಂಪ್ಲಿಮೆಂಟ್ ಮಾಡಿ ಕೊಟ್ಟಿದ್ರು. ಕಾಂಗ್ರೆಸ್ ಸರ್ಕಾರ ಆಗಿದ್ದು ಆಗಿ ಈಗ 10 ವರ್ಷದಲ್ಲಿ ಇವಾಗ ಇನ್ನು ಇಂಪ್ಲಿಮೆಂಟ್ ಆಗಿ ಇವಾಗ ಜಾರಿಗೆ ಬರ್ತಾ ಇದೆ. ಅದರಲ್ಲಿ ಹಸಿರು ಪ್ರತಿಷ್ಠಾನ ಅಂತ ಒಂದು ಆರ್ಗನೈಸೇಷನ್ ಬ್ಯಾಂಗ್ಳೂರಿಂದ ಹುಟ್ಕೊಂಡು ಇದಕ್ಕೆ ಅಗೇನ್ಸ್ಟ್ ಮಾಡ್ತಾರೆ. 24 ಜಿಲ್ಲೆಗಳಿಗೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅವ್ರು ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟು ವರ್ಷ ಅವ್ರಿಗೆ ಏನ್ ಅನ್ಯಾಯ ಆಗಿದೆ, ಒಳ್ಳೇದಾಗಿದ್ದು ಯಾವತ್ತೂ ಅವ್ರು ಹೇಳಿಲ್ಲ. ಮತ್ತೊಂದು ಹೇಳ್ತೀನಿ, ಅವ್ರು ಅನ್ಯಾಯ ಅಂತ ಹೇಳಿದ್ದು ವರ್ಡ್ಗೋಸ್ಕರ ಕಾವೇರಿದ ಏನಾದ್ರು ಬರುತ್ತೆ ಅಲ್ಲೆಲ್ಲೋ ಆಗ್ತಾ ಇರ್ತದೆ, ನಾವಿಲ್ಲಿ ಸ್ಟ್ರೈಕ್ ಮಾಡ್ತೀವಿ, ಬಟ್ ನಮಗೇನಾದ್ರು ಸಿಕ್ಕಿದ್ದು ಅವ್ರು ಕಸ್ಕೋಬೇಕಂತ ನಡೀತಾ ಇದೆ. ಅದಕ್ಕೆ ಉದಾಹರಣೆ ಮೊನ್ನೆ HK ಪಾಟೀಲ್ ಒಂದು ಲೆಟರ್ ಕೊಟ್ಟಿದ್ದು ಮುಖ್ಯಮಂತ್ರಿಗೆ, ಏನ್ ನೇಮಕಾತಿಗಳು ನಡೀತಾ ಇದೆ ಅದು ನಿಲ್ಸ್ರಿ ಅಂತ ಹೇಳಿಕೊಟ್ಟಿದ್ದು. ಅದಕ್ಕೆ ಅಗೇನ್ಸ್ಟ್ ಆಗಿ ನಮ್ದು HK ಸೊಸೈಟಿ ಅಧ್ಯಕ್ಷರಾದ ನಮೋಶಿ ಅವರು ಅದಕ್ಕೆ ಪ್ರತಿರೋಧ ತೋರಿಸಿದ್ದಾರೆ. ಅದಕ್ಕೆ ಇಂಪ್ಲಿಮೆಂಟ್ ಆಗಬಾರ್ದು ಅಂತ ಹೇಳಿ ಲೆಟರ್ ಕೊಟ್ಟಿದ್ದಾರೆ. ಇನ್ನೊಂದೇನಂದ್ರೆ ಇದೇ ಟೈಮ್ ಮುಂಚೆ ಲಾಸ್ಟ್ ಒಂದು 2 ವರ್ಷ ಶ್ರೀರಾಮ್ಲು ಇದು ಇನ್ನು ವಿಸ್ತರಿಸಬೇಕಂತ ಹೇಳಿ ನಮ್ಗೆ ಇಂಡಿದು ಸಬ್ ಡಿವಿಷನ್ ಆದ ನಮ್ದು ಮುದ್ದೇಬೇಳ ಅದೆಲ್ಲ ಸೇರಿಸ್ಬೇಕಂತ ಹೇಳಿದ್ರು. ಅವಾಗ ಇದಕ್ಕೆ ಅಗೇನ್ಸ್ಟ್ ಮಾಡೋ ಸುಮ್ ಕೂತ್ರು ಅವರೆಲ್ಲ. ಬಟ್ ಇವಾಗ ಏನ್ ಬರ್ತಾ ಇದೆ ಅಂದ್ರೆ ಮೇಜರ್ ಅಂದ್ರೆ ಇಲ್ಲಿ ನಮ್ಗೇನು 371 ಬೆನಿಫಿಟ್ ಸಿಗ್ತಾ ಇದೆ, ಇದು ಸಿಕ್ಕಿದ್ದವ್ರಿಗೆ ಹೊಟ್ಟೆಗೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ಆಗ್ಬಾರ್ದು ಅಂತ ಹೇಳಿ ಅವರು ನಡೆಸ್ತಾ ಇದಾರೆ. ಇದು ಯಾವತ್ತು ಆಗ್ಬಿಡಲ್ಲ ನಾವು. ಮತ್ತೊಂದೇನ ನಾಡಿದ್ದು 29ನೇ ತಾರೀಕು 10ವರೆಗೆ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಒಂದು 10,000 ಜನ ಸೇರಿಸಿ ಅಲ್ಲಿಂದ DC ಅವರಿಗೆ ಮೆಮೊರಂ ಕೊಟ್ಟು ಇದ್ರ ಬಗ್ಗೆ ರ್ಯಾಲಿ ಮಾಡಿ ಒಂಥರ ಪ್ರತಿರೋಧ ತೋರಿಸ್ಬೇಕಂತ ಹೇಳಿ. ಮತ್ತೆ ಆಲ್ರೆಡಿ ಇದು ಗುಲ್ಬರ್ಗಲ್ಲಿ ಆಗಿದೆ, ಯಾದಗಿರಿಯಲ್ಲಿ ಆಗಿದೆ. ಈ ಬೀದರಲ್ಲಿ ಫುಲ್ ಅಂದ್ರೆ ಒಂದು ಒಳ್ಳೇದು ಮೆಸೇಜ್ ಕಳಿಸ್ತಾ ಇದೀವಿ. ನಮ್ಗೆ ಏನಾದ್ರು ಟಚ್ ಮಾಡಿದ್ರೆ ನಾವು ಬಿಡಲ್ಲ ಅಂತ. ಬೀದರ್ ಬಿದ್ರಿ ತೋದ್ರಿ ಸುದ್ರಿ ಅಂತದಲ್ಲ ಆ ತರ ಇಷ್ಟು ಹೇಳ್ತೀನಿ. ಮುಂದೆ ನಮ್ದು ಜಲದೇವ್ರ ಮಾತಾಡ್ತಾರೆ. ನೋಡಿ ಸರ್, ಕಲ್ಯಾಣ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ಜಯವಾಗಲಿ.